ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ಎಲ್ಲಿದ್ದೀನಿ ಅಂತಂದರೆ ಲಾಸ್ಟ್ ವೀಡಿಯೋ ನೋಡಿರ್ಬೋದು ನೀವು. ಮೆಟಲ್ ಲಿಪ್ ಸ್ಟಡಿ ಮಾಡ್ತೀನಿ ಫ್ರೆಂಡ್ ಹತ್ರ, ಅದೇ ಟಿಂಕರಿಂಗ್ ಶಾಪ್ ನಿಮ್ಮ ಹತ್ರ ಪರಿಚಯ ಮಾಡ್ಕೊತಾಗ. ಸೊ ಅದಕ್ಕೋಸ್ಕರ ನಾನು ಡಿಸ್ಕಷನ್ಸ್ ಎಲ್ಲ ಆಯಿತು ಪೇಂಟಿಂಗ್ ಬಿಡೋದಕ್ಕೆ. ಅದಕ್ಕೋಸ್ಕರ ಫ್ರೆಂಡ್ ಬಬ್ಬನ ಪೇಂಟ್ ಮಾಡಿಸಿ ಮತ್ತು ಕಸ್ಟಮ್ ಪೇಂಟ್ ಅಂತ ನಿಮಗೆ ಪಾಯಿಂಟಾಗಿ ಹೇಳಿದ್ದೆ, ಅದು ಕೂಡ ಮಾತಾಡಿಕೊಂಡು ಬಿಟ್ಟೋಣ ಅಂತ ಬಂದಿದ್ದೀನಿ. ನೀವು ನೋಡ್ತಿರೋ ಬ್ಯಾಕ್ಗ್ರೌಂಡ್ ಎಲ್ಲಿದ್ದಾನೆ ಅಂತಂದರೆ ಕನ್ಫರ್ಮ್ ಇವತ್ತು ನಾನು ಪೇಂಟ್ ಶಾಪಲ್ಲಿದ್ದೀನಿ. 100 ಅಣ್ಣ ಎಲ್ಲ ಹೊರಗೆ ಹೋಗಿದ್ದಾರಂತ ಹುಡುಗರು ಕೇಳಿದೆ. ಏನು ನಾರ್ಮಲಾಗಿ ಕ್ಯಾಶುವಲಾಗಿ ಮಾತಾಡ್ತಿರೋದು ಹಾಕೋದಷ್ಟೇ ಅಲ್ವಾ? ಆದರೆ ಇವನು ಎಂಥವನು ಅಂತಂದರೆ, ಇವನು ಚೋಟು ಸಿಕ್ಕಾಬಟ್ಟೆ ಫ್ರೆಂಡ್ಲಿ. ಇಂಥದ್ದು ಬೇಕು ಅಂದರೆ ಸಾಕು ಅಂಥದ್ದು ಮಾಡಿಕೊಡ್ತಾನೆ ಅಲ್ಲಣ್ಣ. ಈ ಕಡೆ ಬಂದರೆ ಮಿಸ್ ಮಾಡಿದಾಗ ಇವನ್ನ ವಿಸಿಟ್ ಮಾಡಿ. ಸಣ್ಣ ಪುಟ್ಟ ಏನಾರ ಕೆಲಸ ಇತ್ತು ಅಂತಂದರೆ ಅಟೆಂಡ್ ಮಾಡ್ತಾನೆ, ಖಂಡಿತವಾಗ್ಲೂ ಅಟೆಂಡ್ ಮಾಡ್ತಾನೆ ಅಲ್ಲ ಚಟು? ಮತ್ತು ಹಂಗೆ ಈ ಬಾಯ್ಸ್ಗಳಾಗಲಿ ಅಂಕಲ್ ಆಗಲಿ ಸಿಕ್ಕಾಪಟ್ಟೆ ಫ್ರೆಂಡ್ಲಿ. ಯಾರಿಗೂ ಏನು ಬೇಜಾರೇನು ಮಾಡಲ್ಲ, ಇನ್ನು ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ನೋಡಿ ಗಾಯ್ಸ್, ನಂಗೆ ಗಾಡೀಲಿ ಇಡಿ ಅಂತಂದರೆ ಇಲ್ಲಿ ಬಂದು ಬೇರೆ ಗಾಡಿ ಹಿಡ್ಕೊಂಡವನೆ. ನೀವೇನು ಮಾಡ್ತಿದ್ದೀರಾ ನಿಂತ್ಕೊಂಡು? ಏನು ಹೇಳಲ್ಲ, ನೈಸ್ ವರ್ಕಲ್ಲ. ಗಾಡಿ ಬಂದರೆ ನೋಡೋದು, ಮಾಡೋದು, ಫೋನ್ ಮಾಡೋದು. ಗಾಯ್ಸ್, ನನ್ನ ಮ್ಯಾಕ್ಸಿಗೆ ಯಾರು ಕೈ ಹಾಕ್ತಿಲ್ಲ ಗಾಯ್ಸ್. ನೋಡ್ರಿ, ಕೆಲಸನೇ ಮಾಡ್ತೀನಿ ನನ್ನ ಗಾಡಿಗಿನ. ಆ ಥರ ಏನಿಲ್ಲ, ಯಾವ್ದಾಗ 3 ಗಾಡಿಗಳೇನೋ ಅರ್ಜೆಂಟ್ ಡೆಲಿವರಿ ಅಂತ. ಸೊ ಇವತ್ತು ಮಧ್ಯದಷ್ಟಿಗೆ 3 ಗಾಡಿಗಳು ಹೋಗುತ್ತೆ. ಅದಕ್ಕೆ ಎಲ್ಲರೂ ಒಂದೊಂದು ಕಡೆ ಬಿದ್ದಿದ್ದಾರೆ. ಅದಾದ್ಮೇಲೆ ನಂದೇ ನೆಕ್ಸ್ಟ್. ಇವೆಲ್ಲ ಗಾಡಿ ಹೋದರೆ ಫುಲ್ ಫ್ರೀ. ಅವಾಗ ನಂದು ಒಂದೇ ಇರುತ್ತೆ, 4 ಜನ ನನ್ನ ಗಾಡಿ ಬಿದ್ದುಬಿಡ್ತಾರೆ. ವಿಷಯ ಏನು ಅಂತಂದರೆ, ಅಣ್ಣ ಮಾತ್ರ ಈ ಫ್ರೆಂಡ್ಲಿ. ಅವ್ರಿನ್ನ ಬಂದಿಲ್ಲ, ಬಂದಾಗ ಪರಿಚಯ ಮಾಡಿಸ್ಕೊಡ್ತೀನಿ, ತೋರಿಸ್ತೀನಿ. ಮತ್ತು ಇನ್ನೊಂದು ಏನು ವಿಷಯ ಅಂತಂದರೆ, ಕಾರ್ಗಳು ಸೇಲಿಗಿದೆ ಅಂತೆ, ನೋಡಿ ತೋರಿಸೋಣ. ಒಂದು ಸೇಲಿದೆ, ಆ ಸ್ವಿಫ್ಟಿಗೆ ಒಂದು ಸೇಲಿದೆ. ನನ್ನ ಸ್ವಿಫ್ಟ್ ಅಲ್ಲ, ಆ ಸ್ವಿಫ್ಟ್ ಸೇಲಿಗಿದೆ. ಮತ್ತು ಸೆಂಟ್ರ್ ಒಂದು ಸೇಲಿದೆ. ಈಗ ಇದೆಲ್ಲದರ ಒಂದು ಬ್ಯೂಟಿ ನಿಮ್ಮ ಮನೆಗೆ ಬರಬೇಕು ಅಂತ ಏನಂತಂದರೆ, ಡೂ ಕಾಂಟ್ಯಾಕ್ಟ್ ನೂರು ಕಾರ್ ಕೇರ್. ನೇಮೇ ಕಾಣ್ತಿಲ್ಲಲ್ಲ. ಓಕೆ ಫ್ರೆಂಡ್ಸ್, ಇದೊಂದು ಡೈಲಿ ಯೂಸ್ ಕಾರ್ ನಮ್ಮ ಪಪ್ಪಾದು. ನಾನು ಕೂಡ ಹೋಗಿ ಅಫಿಷಿಯಲಾಗಿ ತೊಗೊಂಡೋಗ್ತಾ ಇರ್ತೀನಿ. ಸೊ ಇಲ್ಲಿದೆ ನಮ್ಮ ಮ್ಯಾಡ್ ಮ್ಯಾಕ್ಸ್, ನಿಮ್ಮೆಲ್ಲರ ಪ್ರೀತಿಯ ಮುದ್ದಿನ ಮಗ, ಕ್ರೇಜಿ. ಸೊ ಇದು ಸಣ್ಣ ವರ್ಕ್ಶಾಪ್. ಬಾಯ್ಸ್, ಹಾಯ್ ಬ್ರೋ. ವ್ಲಾಗ್ ಇಲ್ಲ, ಅದೊಂದು ಓಮಿನಿ ರೆಡಿ ಆಗ್ತಾ ಇದೆ. ಇದಿದೆ 8 ಗನ್ ಟಾಟಾ ಸ್ಮೋ. ಹಾಯ್ ಬಾಯ್ಸ್, ಒಂದು ಹಾಯ್ ಮಾಡಿಬಿಡಿ. ಅಂಕಲ್ ಒಂದು ಹಾಯ್ ಮಾಡಿಬಿಡಿ. ಇವು ನಮ್ಮ ಚೋಟು ಹಾಯ್ ಮಾಡು. ಹಾಯ್ ಮಾಡು ಒಂದು ಬ್ಲಾಗ್ಗೆ. ಹಾಯ್ ಸಾಕು. ಸೊ ಇದು ವರ್ಕ್ಶಾಪು. ವರ್ಕ್ರೌಂಡ್ 100 ಅಣ್ಣ ಇನ್ನೂ ಬಂದಿಲ್ಲಲ್ಲ. ಬಂದರೆ ಅವ್ರನ್ನ ಒಂದ್ಸಲಿ ಪರಿಚಯ ಮಾಡಿಸ್ಕೊಡ್ತೀನಿ. ಇಲ್ಲೊಂದು ಫೋರ್ಡ್ ಫಿಗೋ ಎಕ್ಸ್ಟ್ರೀಮ್ಲಿ ಮಾಡಿಫೈಡ್ ರೆಡಿ ಆದಮೇಲೆ ಒಂದು ವಿಡಿಯೋ ಹಾಕ್ತೀವಿ. ಇದು ನಮ್ಮ ಮ್ಯಾಕ್ಸ್. ಶೋ ಪೀಸಾಗಿ ಮುಂದೆ ಹಾಕೊಂಬಿಟ್ಟಿದೆ 100 ಅಣ್ಣ. ಇದು ಅವ್ರ ವರ್ಕ್ಶಾಪು. ಇಲ್ಲಿ 100 ಕಾರ್ ಕೇರ್ ಅಂತ ಒಂದು ಬೋಲ್ಡ್ ಇತ್ತು, ಎಲ್ಲ ಬಿಸಿಲು ಕಳಿಸೋದು ಅನ್ನೋದು ಕಂಟೆಂಟ್ ಅನ್ಸುತ್ತೆ. 100 ಮತ್ತು ಫೋನ್ ನಂಬರ್ ಮ್ಯಾಕ್ಸ್. ಸೊ 100 ಅಣ್ಣ ಬಂದರು. ಒಂದೇನೊಂದು ತಮಾಷೆ ಅಂತ ನಗ್ತಾ ಇದ್ವಿ. ಬನ್ನಿ 100 ಅಣ್ಣ ಪರಿಚಯ ಮಾಡಿಸ್ಕೊಳ್ತೀನಿ. ಚಿವರಗಳು ಅವತಾರಗಳು ನೋಡಿ ಗಾಯ್ಸ್. ಅಲ್ಲ, ಒಂದೊಂದು ಥರ ಮುತ್ತು. ಅಲ್ಲ ಅದೇ ಡೈಲಾಗ್ ಐತಲ್ಲ, ಒಂದು ಮುತ್ತು. ಒಂದೊಂದು ಮುತ್ತುಗಳು.
ಅಲ್ರಿ ಇವರಿಬ್ರು ಕಿತ್ತಾಟಗಳು ಒಂದೊಂದಲ್ಲ. ಹಾಯ್ ಮಾಡ ಹಂಗೆ ಬ್ಲಾಗ್ ಯೂಟ್ಯೂಬ್. ಸೊ 100 ಅಣ್ಣ ಬಂದಿದ್ದಾರೆ. ಮಲಿಕೊಂಬಿಡು ಬೆಸ್ಟು ಹಾಸ್ಕೊಂಡು ಹಂಗೆ. ಹಾಸ್ಕೊಂಡು ಹಂಗೆ ಮಲಿಕೊಂಬಿಡು. ಇವರೇ ನಮ್ಮ 100 ಅಣ್ಣ. ಕ್ಲೈಂಟ್ ಜೊತೆ ನಾವು ಮಾತಾಡ್ತಿದ್ದಾರೆ, ಆಮೇಲೆ ಮೀಟ್ ಮಾಡಿಸ್ತೀನಿ. ಇದು ಆಫೀಸ್ ರೂಮ್. ಇವರೇ ನಮ್ಮ 100 ಅಣ್ಣ. ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ಗೆ. ಬನ್ನಿ ಸರ್. ಸೊ ಇಲ್ಲೊಬ್ರು ಕ್ಲೈಂಟ್ ಬಂದರು, ಕಸ್ಟಮರ್ಸ್ ಬಂದರು, ಹಂಗಾಗಿ ಅಣ್ಣ ಮಾತಾಡ್ತಿದ್ದಾರೆ. ಸೊ ಹಂಗಾಗಿ ನಾವು ಮೌನ ರೀತಿಯಿಂದ ವರ್ತಿಸಬೇಕು. ನಮ್ಮ ಮ್ಯಾಕ್ಸ್ ಚಿಕ್ಕ ಆಫೀಸ್ ರೂಮು. ನಾರ್ಮಲಾಗಿ ಏನೇನು ಮೋಟಿವೇಶನ್ ಇರಬೇಕು ಕಾರ್ಸ್ಗಳ್ದು ಮತ್ತು ವರ್ಕಿಂದ ಒಂದು ಮೋಟಿವೇಶನ್ನು. ಯಾರ ಕ್ಲೈಂಟ್ ಜೊತೆ ನಾನು ಮಾತಾಡ್ತಿದ್ದಾರೆ. ಇನ್ನೊಬ್ಬರು ಬ್ರದರ್ ಬಂದಿದ್ದಾರೆ. ಹಾಯ್ ಮಾಡಿ ಬ್ರದರ್, ಹಂಗೆ ಒಂದು ಹಾಯ್ ಮಾಡಿ. ಡೀಪ್ ಡಿಸ್ಕಷನ್ ಸ್ವಲ್ಪ. ಸೋ ಬ್ಯುಸಿ ಪರ್ಸನ್. ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡಿ, ಗೆದ್ದೋದ್ರು. ನಮ್ಮೂರು ಒಬ್ಬರನ್ನೇ ಬಿಟ್ಟು ನಾವು ಅವರಿಂದನೇ ಹೋಗ್ಬೇಕು. ವರ್ಕ್ ಈಸ್ ವರ್ಷಿಪ್, ಏನೂ ಮಾಡೋಕ್ಕಾಗಲ್ಲ ಅಲ್ಲ ಚಟೋ. ವರ್ಕ್ ಈಸ್ ವರ್ಕ್ಶಿಪ್. ನಾನು ಹೇಳಿದ್ದು ಬೇರೆ ಅರ್ಥ, ನೀನು ಹೇಳಿದ್ದು ಬೇರೆ ಅರ್ಥ. ಇರಲಿ ಬಿಡು. ಏನ್ ಬ್ರೋ, ಇಡ್ಲಿ ತಿಂದ್ಬಿಟ್ಟು ಅಲ್ಲ ಮಿಕ್ಕಿರೋ ಚಟ್ನಿ ಗಾಡಿ ಬಳ್ದು ಬಿಟ್ಟಿದ್ಯಾ? ಇಡ್ಲಿ ತಿಂದ್ಬಿಟ್ಟು ಮಿಕ್ಕಿರೋ ಚಟ್ನಿನ ಗಾಡಿ ಬಳ್ದು ಬಿಟ್ಟಿದ್ಯಲ್ಲ. ಅಲ್ಲ ನೋಡು, ತಿಂದಿರೋ ಚಟ್ನಿ ನನಗೆ ಬೆಳೆದು ಬಿಟ್ಟಿದ್ಯಾ? ಏಯ್ ಪಾಪ ಆ ಥರ ಎಲ್ಲ ಹೇಳ್ಬಾರ್ದು ಬ್ರೋ. ಹಾಯ್ ಬ್ರೋ, ಹಾಯ್ ಮಾಡಿ. ಶೈನ್ ನೋಡಪ್ಪ, ನಾಚಿಕೆ ಹುಡುಗಂಗೆ. ಇವರು 100 ಬೈ ನಮ್ಮ ಮ್ಯಾಕ್ಸ್ನ ಪ್ರಾಪರ್ ರೆಡಿ ಮಾಡೋದು ಇವರೇನೆ. ಮತ್ತು ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100 ಕಾರ್ಕೆಟ್ ಇಟ್ಟರಲ್ಲ, 100 ಕಾರ್ಕೆಟ್ ಇಟ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳು ಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಎಕ್ಸ್ಪೆಷಲ್ ಹೇಳಬೇಕು ಅಂತ, ಒಂದು ಸ್ಯಾರ್ ಆಯಿತು. ಸ್ಯಾರ ನಿಮ್ಗೆ ಗೊತ್ತಿರೋದು ಅನ್ಕೊತೀನಿ, ಬಟರ್ಫ್ಲೈ ಡೋರ್ಸು ಇಲ್ಲಿ ಪೇಂಟ್ ಆಗಿದೆ. ಅದಿನ ಯಾರ್ದಲ್ಲ, ರವಿ ಸರ್ದು. ಅದು ಯಾವಾಗಾರ ಬೆಂಗಳೂರಲ್ಲಿ ಬೇಕಾರಲ್ಲ, ಈಗ ಪ್ರೆಸೆಂಟು ಟಿಪ್ಟಲ್ಲಿ ಇದ್ದಿದ್ದು ಬೆಂಗಳೂರು ಇದೆ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇವರೇ ನಮ್ಮ ಓನರ್ ಆಫ್ ದಿಸ್ ಶಾಪ್. ಎಲ್ಲ ಬಾಯ್ಸ್ಗಳು ಇಷ್ಟ ತನಕ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದು. ನನಗೆ ಯಾವಾಗ ಕೊಡ್ತಾರೆ ಕಾರಣ? ನೆಕ್ಸ್ಟ್ ಇಯರ್ ನೋಡಿ ಗಾಯ್ಸ್, ಬಸ್ ಕಮೆಂಟ್ ಮಾಡಿ ಹೇಳ್ತೀನಿ. ಇವ್ರ ಅಕೌಂಟಿಗೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇಯರ್ ಅಂತ ಹೇಳ್ತಾರೆ. ಫಂಕಿ ನಾಳೆ ತಗೊಂಡು ನಡೀತಿರ್ತಲ್ಲ. ಸೊ ಗಾಯ್ಸ್, ವರ್ಕ್ಶಾಪಿಂದ ಆಚೆ ಬಂದ್ವಿ. ಸ್ವಲ್ಪ ನನ್ನ ತಮ್ಮ ಫೋನ್ ಮಾಡಿದ್ರು, ಶಶಾಂಕ್, ಅವನು ಪರಿಚಯ ಮಾಡಿಸ್ಕೊಡ್ತೀನಿ. ಎಲ್ಲ ಊರೆಲ್ಲ ಬಂದಿದ್ದಾರೆ. ಸೊ ನೀನು ಬಾ ಅಣ್ಣ, ಒಂಚೂರು ಒಂದು ಸ್ವಲ್ಪ ಕೆಲಸ ಇದೆ ಅಂತಂದ. ಹಂಗಾಗಿ 100 ರೌಂಡಿಂಗ್ ಹೇಳ್ಬಿಟ್ಟು ಬಂದೆ. ನೀವು ನೋಡಿರ್ಬೋದು, ನಾನು ಒಂದು ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ಗಾಯ್ಸ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಗಾಯ್ಸ್, ಒಳ್ಳೊಳ್ಳೆ ವೀಡಿಯೋಸ್ಗಳು ಅದರಲ್ಲಿದೆ ನೋಡಿ. ನನ್ನ ರಿವ್ಯೂ ವೀಡಿಯೋ ಮತ್ತು ಟೀಸರ್ ವೀಡಿಯೋ ನಾನು ಅದೇ ವರ್ಕ್ಶಾಪಲ್ಲಿ ನಾನು ಶೂಟ್ ಮಾಡಿದ್ದು. ಸೊ ಸೊ ಫ್ರೆಂಡ್ಲಿ ಪರ್ಸನ್ ಅಂತಂದರೆ ಯಾವ ಥರ ಹೇಳಬೇಕು ಅಂತಂದರೆ, ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಪರ್ಸನ್. 100 ಅಣ್ಣ ನಂಗೆ ಇಂಥದ್ದು ಬೇಕು, ಇಂಥದ್ದು ಮಾಡಿಕೊಡಿ ಅಂತಂದ್ರೆ ಸಾಕು, ಬಟ್ ನಂಗೆ ಮಾಡಿಕೊಡ್ತಾರೆ. ಸೊ ಇಟ್ ಡಸಂಟ್ ಅಬೌಟ್ ಮನಿ. ಹೆಂಗೆ ಮಾಡಿಕೊಡ್ತಾರೆ ಅಂತಂದರೆ ಪ್ರೀತಿ ವಿಶ್ವಾಸ ಸಿಕ್ಕಾಪಟ್ಟೆ ಕೊಡ್ತಾರೆ. ನಂಗೆ ಅದನ್ನು ಅರೇಂಜ್ ಮಾಡಿಕೊಡು 100 ಅಣ್ಣ ಅಂತಂದರೆ ಎಲ್ಲಿಂದ ಕೊಡೋದಾಗ ಅರೇಂಜ್ ಮಾಡ್ಕೊಡ್ತಾರೆ ಅಂತ ಫ್ರೆಂಡ್ಲಿ ಮ್ಯಾನ್. ಸೊ ಬನ್ನಿ, ಈಗ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನನ್ನ ತಮ್ಮನ ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಸ್ನ. ಈಗ ನಾನು ಲಿಟಲ್ ಪ್ರಿನ್ಸಸಲ್ಲಿ ಹೋಗ್ತಾ ಇದ್ದೀನಿ. ಒಂದು ಟಿಪ್ಟೂರು ಕೂಡ ಬೆಂಗಳೂರು ಆದಂಗೆ ಆಗ್ಬಿಡಿಲ್ಲಪ್ಪ ಅದಾಗ. ಇವ್ರು ಕೂಡ ಟ್ರಾಫಿಕ್ಕು. ಸೊ ಅದಕ್ಕೆ ನಾನು ಜಾಸ್ತಿ ಸ್ಕೂಟಿ ಓಡಾಡೋಕ್ಕೆ ಇಷ್ಟಪಡ್ತೀನಿ. ಬೆಸ್ಟು ಗಾಯ್ಸ್, ಬೆಸ್ಟು. ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇರ್ಬೋದು, ಬೀಚ್ ಕಿಚ್ಕೊಂಡು ಸಂದಿಗೆ ಬಿಸ್ಕೊಂಡು. ಅವ್ನು ಹೆಂಗೆ ಬಂದ, ಇವನು ಹಂಗೆ ಬಂದ, ನಿಲ್ಲಿಸ್ದ.
ಫೇವ್ರೇಟ್. ಅಪ್ಪ ಬಾಸ್ ಸೊ ಕ್ಯೂಟ್ ಅಪ್ಪು. ಸೊ ಜಾಗ ಬಿಡಿ, ಇದು ನಮ್ಮ ಟಿಕ್ಟೋರು ಹೋಮ್ ಟೌನ್. ಈಗ ನಮ್ಮ ಏರಿಯಾ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಏರಿಯಾ ಕಡೆ ಒಂದು ಟೀ ಶಾಪ್ ಇದೆ, ಇಲ್ಲಿ ಹೋಗಿದ್ದಾನೆ. ಇವನೇ ನನ್ನ ತಮ್ಮ ಶಶಾಂಕ್. ಹಾಯ್ ಮಾಡ. ಚಿಂಟು, ನಿಶ್ಚಲ್ ಎಂತ ನಾಕಣ್ಣು. ಬರೀ ಕಣ್ಣು ಮಾತ್ರ ಹೇಳಿಲ್ಲ. ಒಳ್ಳೆ ಟೈಮ್ ಪಾಸ್. ನಾವು ಕೊಟ್ಟು ಕಳ್ಸೋಣ, ವಿಡಿಯೋ ಕ್ಲೋಸ್ ಆದ್ಮೇಲೆ ಮಾತಾಡ್ಕೋಣ. ನಾವು ಬುದ್ಧಿವಂತ್ರೆ, ವಿಡಿಯೋದಲ್ಲಿ ಇದ್ದಾಗ ಎಲ್ಲ ಹೇಳ್ತೀವಿ, ಆಮೇಲೆ ಯೂಟ್ಯೂಬ್ಗೆ ಹಾಕಕ್ಕೆ. ಏನ ಜಾತ್ರೆ ಸ್ವಲ್ಪ ಮಕ್ಕದ ಸಚ್ಕೇಟಾಗೆ. ಸೊ ಸೈಲೆಂಟ್ ಆಗಿದ್ದು ಆರಾಮಾಗಿ ನೀನು ಮಾತು ಸುಮ್ಮನೆ ಅನಾವಶ್ಯಕ ಮಾತಾಡಿ. ಮಿಸ್ಟರ್ ಚಾಯ್ ನಮ್ದು ಅಡ್ಡ. ಅಯ್ಯ ರಿಸಲ್ಟ್ ಬಂದರೂ ಕೂಡ ಯಾವಾಗಲೂ ಭಾಷಣಗಳು ಮುಗಿಯಲ್ಲ ಅಲ್ಲ. ರಿಸಲ್ಟ್ಗಳು ಬಂದರೂ ಕೂಡ ಭಾಷಣಗಳು ಮುಗಿಯಲ್ಲ. ಸ್ವೀಕಾರ ಮಾಡೋದಂಗ ಇವ್ರದೇ ಬಾಬಾ ಸರ್ಕಾರ ಇವರು ಏನು ಟುಮ್ಮು ಟುಮ್ಮು ಹೋಗೋನಲ್ಲ ನನ್ನ ತಮ್ಮ. ಇದು ಒಂದು ಚಿಕ್ಕ ಬ್ಯಾಚ್, ಇವರಿಬ್ರು ಅಣ್ಣ ತಮ್ಮ. ಇಷ್ಟ ತನಕ ಅಣ್ಣನಿಗೆ ಟಾಂಗ್ ಕೊಟ್ಟಿದ್ದಾಯ್ತು. ಸೊ ಗಾಯ್ಸ್, ಕೊನೆಗೆ ಫೈನಲಿ ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮ ಲಿಟಲ್ ಪ್ರಿನ್ಸಸ್ನ ಪಾರ್ಕ್ ಮಾಡಿದ್ದಾಯಿತು. ಸೊ ಈಗ ನನ್ನ ತಮ್ಮನ ಮನೆ ಹತ್ರ ಹೋಗೋಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೊನೆ ಸ್ವಲ್ಪ ಹೊರಗೆ ಹೋಗ್ಬೇಕು ಅಂತಂದ. ಸ್ಕೆಚ್ಯೂನ್. ಹಾಯ್ ಗಾಯ್ಸ್, ಇವತ್ತು ಕಾರ್ ಡೆಲಿವರಿ ತೊಗೊಳೋ ಟೈಮ್ ಬಂತು. ಸೊ ಪೇಂಟ್ ಎಲ್ಲ ಆಗಿದೆ, ರಬ್ಬಿಂಗ್ ಪಾಲಿಶ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಕಾರ್ ಬಿಟ್ಟು 2 ದಿನ ಆದಮೇಲೆ ನಾನು ತರ್ತಾ ಇರೋದು ಇಲ್ಲಿಗೆ. ನಿಮಗೆ ಗೊತ್ತಲ್ಲ ಟೈಮ್ ಬಿಡದೆ ಹಿಡಿಯುತ್ತೆ ಅಂತ. ಒಂದು 100 ಹಣ ನಾನು ಇಲ್ಲಿ ಬಂದು 100 ಹಣ ನನಗೆ ಸಾಧ್ಯ ಇಲ್ಲ. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಗಾಡಿ ಅಂತ ಅಷ್ಟು ಕೊಡೋದೇ ಇಲ್ಲ. ಸೊ ಬನ್ನಿ ರಬ್ಬಿಂಗ್ ಪಾಲಿಶ್ ಮಾಡ್ತಿದ್ದಾರೆ ನೋಡೋಣ. ಸೊ ರಬ್ಬಿಂಗ್ ಪಾಲಿಶ್ ನಡೀತಾ ಇದೆ. ಇವತ್ತು ಗಾಡಿ ಸಂಜೆ ಡೆಲಿವರಿ ಸಿಗುತ್ತೆ. ಹಾಯ್ ಮಾಡು ಬ್ರೋ. ಜಸ್ಟ್ ಬಂಪರ್ ಮಾತ್ರ ರಬ್ಬಿಂಗ್ ಮಾಡ್ತಾ ಇರೋದು ಸಾಕು. ಸೊ ಮ್ಯಾಕ್ಸ್ ಇಸ್ ರೆಡಿ. ಇಂಟ್ರೆಸ್ಟ್ ಬಂದಿದೆ ನೋಡಿ, ಅದಕ್ಕೆ ಇಲ್ಲಿ ಬರೋಕ್ಕೆ ಇಷ್ಟಪಡೋದು. ಅಲ್ಲ, ನಾನು ಕಾರ್ ತಗೊಂಬಂದ್ರೆ 1 ದಿನಕ್ಕಂದು 1-2 ದಿನಕ್ಕಂತೂ ಕೊಡವ ನೀವು ಗಾಡಿನ. ಮಾಡ್ಕೊಂಡು ಇದಾದಮೇಲೆ ಕಾರ್ ವಾಷಿಂಗಿಗೆ ಕಳಿಸ್ತಾರೆ. ವಾಷಿಂಗ್ ಮುಗಿದಾದ್ಮೇಲೆ ಬ್ಯಾಕ್ ಟು ಹೋಮ್. ರಬ್ಬಿಂಗ್ ಪಾಲಿಶ್ ಎಲ್ಲ ಆಯಿತು. ಬಂದರು. ಬೇಡ ಅಂದ್ರೆ ಸಿಕ್ಕಿದೆಯಾ ನೂರು ಅಣ್ಣ ಬಂದರು. ಈಗೆಲ್ಲ ತಗೊಂಡು ಹೋಗ್ತಾ ಇರೋದ ಗಾಡಿನ. ಗುಡ್ ಮಾರ್ನಿಂಗ್ ನೂರು ಅಣ್ಣ. ಹಾಂ, ವಾಷಿಂಗಿಗೆ ತಗೊಂಡೋಗ್ಬಿಟ್ಟು ಬರೋದಾ? ಇಷ್ಟು ಡೌನ್ ಇರುತ್ತಲ್ಲ ಇದು. ಗಾಡಿ ಇದೇನಾದ್ರೆ
ಹೆಚ್ಚಾಗುತ್ತೆ ಅಂತನಾ? ಹಂಸ ಅದು ಹಂಸಲ್ಲಿ ಓಡಿಸೋದು ಸ್ಕಿಲ್ ಬೇರೆ ಇರುತ್ತೆ. ಹಂಸಲ್ಲಿ ಓಡಿರೋರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಹಂಪಲ್ಲಿ ನಾವ್ ಯಾವ ತರ ತಗೋಬೇಕು ಗಾಡಿನ ಅಂತ ಅದು ಬೇರೆ ಸ್ಕಿಲ್ ಇರುತ್ತೆ. ನಂಗೊಂದು 5 ನಿಮಿಷ ಪುಕ್ಷೇಟೆ ಕೊಡೋದು ತಾಟ ಬುದ್ಧಿಗಡೆ 100% ಗೊತ್ತಿದ್ದೀರಾ. ಅದು ಸ್ಕಿಲ್ ಬೇರೆ. ಅದು ಸಿಕ್ಸಾಕ್ ತಗೋಬೇಕು. ಇನ್ನೂ ಲೋಯರ್ ಇದ್ರೂ ಹಂಪಲ್ಲಿ ಟಚ್ ಆಗ್ದಂಗೆ ಓಡಿಸೋ ಸ್ಕಿಲ್ ಇರುತ್ತೆ. ಇದೇನಿದು ನೆಟ್ಟು ಬೋಲ್ಟ್ ಏನೇನು ಆಗ್ತಿದೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ಜಸ್ಟ್ ಅದು ಏನಂದ್ರೆ ನೋಡಿ ಇಷ್ಟ ಬರಬೇಕು ಅಂತ ನೋಡಿ ಮಜಾ ತಗೊಳ್ಳೋದಷ್ಟೇ. ಅದು ಏನ ರೆಡಿ ಮಾಡಿದ್ದೀರಲ್ಲ ಇದು ಚೆನ್ನಾಗಿತ್ತು ಸೀನ್ಸ್ಗಳು. ಸೊ ಹೊಡೋದೆ ಕಣ್ಣು ವಾಶ್ ಮಾಡ್ಕೊಂಡ್ಬಂದು ಆಮೇಲೆ ಡೈಮಂಡ್ ಹಾಕೊಂಡು ಹೊಡ್ತಾ ಇರೋದೆ. ಚೆಕ್ಔಟ್ ಗಾಯ್ಸ್, ಕಾರ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಡೆಲಿವರಿ ತೊಗೊಂಡಿದ್ದಾಯಿತು. ಸೊ ಮನೆಗೆ ಹೋಗ್ತಾ ಇರೋದೆ. ನೂರು ನೀಟಾಗಿ ಗಾಡಿ ವಾಶ್ ಮಾಡಿಸಿ ರಬ್ಬಿಂಗ್ ಪಾಲಿಶ್ ಎಲ್ಲ ಹಾಕಿಸಿ ನಿಲ್ಲಿಸಿದ್ದಾರೆ. ಸೊ ತೊಗೊಂಡು ಹೊಡ್ತಾ ಇರೋದೆ. ಅಲ್ಲಿದೆ ನೋಡೋಣ ಬಾಯ್. ಸೊ ಹೊಡ್ತಾ ಇರೋದೆ. ಸೊ ನಮ್ಮ ಅಣ್ಣನ ಅಂಗಡಿ ಹತ್ರ ಬಂದಿದ್ದೀವಿ. ಸ್ವಲ್ಪ ಹಂಗೆ ವಿಡಿಯೋ ಆಫ್ ಮಾಡಿದ್ದೆ. ಸೊ ಕಾರ್ ಪಾರ್ಕ್ ಮಾಡ್ಕೊಂಡು ಬನ್ನಿ ನಮ್ಮ ಅಣ್ಣನ ಮೀಟ್ ಮಾಡಿಸ್ತೀನಿ. ಮ್ಯಾಕ್ಸ್ ಎಲ್ಲ ಪಾರ್ಕ್ ಆಗಿದೆ. ಸೊ ನಮ್ಮ ಅಣ್ಣನ ಅಂಗಡಿ ಹತ್ರ ಹೋಗ್ಬಿಟ್ಟು ಒಂಚೂರು ಕೆಲಸ ಇದೆ, ಅದು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋದು. ಸೊ ನಮ್ಮ ಅಣ್ಣನ ಬೈಕ್ ಇಲ್ಲೇ ನಿಲ್ಸೋನೆ. ರೀಸೆಂಟಾಗಿ ಇದೇ ಟ್ರಿಪ್ ಹೋಗಿದ್ದು. ಮಿರರ್ ಬಿಚ್ಚಾಕೊಂಡೆ. ಸೊ ಏನು ವಿಷಯ ಅಂದರೆ ನಮ್ಮ ಅಣ್ಣನ ಹತ್ರ ಬಂದಿರೋದೀಗ ಕಾಲೇಜಿಂದ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಬೇಕಿತ್ತು. ಇದೆ ಹನಿಗ್ರಾಫಿಕ್ಸ್ ನಮ್ಮ ಅಣ್ಣ ವರ್ಕ್ ಮಾಡೋದು. ಸೊ ಅದಕ್ಕೋಸ್ಕರ ಅದನ್ನು ಮುಗಿಸ್ಕೊಂಡು ಚೂರು ಪರ್ಸನಲ್ ಕೆಲಸ ಇದೆ, ಅದು ಮುಗಿಸ್ಕೊಂಡು ಓಡೋದೆ. ಸೊ ಬನ್ನಿ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಇವನೇ ನಮ್ಮ ಅಣ್ಣ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಆವಾಗಲಿಂದ ಫೋನ್ ಮಾಡಿದ್ದೆ. ಸೊ ಇದು ಯಾವ್ದ್ರದ್ದು ಕೆಲಸ ಮಾಡ್ತಿದ್ಯಾ? ಹಾಂ ಯಾವ್ದ್ರದ್ದು ಡೈರಿದೆ, ಯಾವ್ದ್ರದ್ದು ಪೇಮೆಂಟಿಂದು? ಪೋಸ್ಟ್ ಆಫೀಸ್ ಜೊತೆ ವರ್ಕ್ ಮಾಡ್ತಾನೆ. ಸೊ ನಾಯಿ ಮಾಡೋಣ. ಏಯ್ ವ್ಲಾಗಿಗೆ ಹಾಕಕ್ಕೆ, ಯೂಟ್ಯೂಬಿಗೆ ಹಾಕಕ್ಕೆ. ಸೊ ಬಂದಿದ್ದಾಯಿತು. ಫೈನಲ್ ಮಾಡೋಣ. ಸೊ ಗೈಸ್, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಲೈಕ್ ಆ್ಯಂಡ್ ಶೇರ್.